ಛೇ, ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ನಮ್ಮ ಹತ್ರ ಎಷ್ಟು ಸೀರೆ ಇದ್ರೂ ಹೊಸ ಸೀರೆ ಬೇಕು ಅನಿಸುತ್ತೆ. ಯಾವ ಸೀರೆ ಉಟ್ಕೊಳ್ಳೋದು? ಹಾಂ, ಈ ಸೀರೆ ಉಟ್ಕೊಳ್ಳ. ಇದು ಚೆನ್ನಾಗಿದೆಯಲ್ಲ. ಫಸ್ಟು ನಮ್ಮ ಅಮ್ಮಂಗೆ ತೋರಿಸ್ಬಿಡ್ತೀನಿ. ಫಂಕ್ಷನ್ಗೆ ಈ ಸೀರೆ ಹಾಕೊಂಡು ಹೋಗೋಣ ಅಂತ. ಚೆನ್ನಾಗಿದೆಯಾ ನೋಡು. ಅಯ್ಯೋ ಅಯ್ಯೋ, ಈ ಸೀರೆನಾ ತಗೊಂಡೋಗು? ನಮ್ಮ ಮಾನ ಮರ್ಯಾದೆ ಕಳಿಬೇಕು ಅಂತ ಮಾಡಿದ್ದೆ ನೀನು. ಎಷ್ಟು ಸೀರೆ ತೆಗೆದುಕೊಟ್ಟಿದ್ದೀನಿ. ಸರಿ, ಬೇರೆ ಸೀರೆ ಉಟ್ಕೊಂಡು ಹೋಗ್ಲಾ? ಹ್ಞೂ, ಬೇರೆ ಸೀರೆ ಹಾಕೊಂಡೋಗು. ಇದಂತೂ ಪಕ್ಕ ಉಟ್ಕೊಳ್ಳುತ್ತಮ್ಮ. ಹಾಂ, ಈ ಸೀರೆ ನೋಡು, ಚೆನ್ನಾಗಿದೆಯಾ? ಅಯ್ಯೋ, ಇಷ್ಟು ಗ್ರ್ಯಾಂಡಾಗಿರೋ ಸೀರೆ ಬಿಡ, ಎತ್ಕೊಂಡೋಗು. ನಮ್ಮನ್ನ ಶ್ರೀಮಂತರು ಅಂತಾನಲ್ವಾ, ಬೇರೆ ಸೀರೆ ಹಾಕ್ಕೊಂಡೋಗು. ಅಲ್ಲಮ್ಮ, ನೀನೇ ಹೇಳ್ತೀಯ ಚೆನ್ನಾಗಿರೋದು ಹಾಕು ಅಂತೀಯ. ಹೇಳ್ದಷ್ಟು ಮಾಡು. ಹೋಗಿ ಬೇರೆ ತಗೋಗು. ಸರಿ ಆಯಿತು. ಏ ಬಾಮ್ಮ, ಇಲ್ಲಿ ಸರ ಇದೆಯಲ್ಲ, ದೊಡ್ಡ ದೊಡ್ಡ ಸರ ಐತೆ ನೋಡು, ಅದನ್ನು ಹಾಕ್ಕೊಂಡೋಗು. ದೊಡ್ಡ ಸರ ಹಾಕೊಂಡು ಹೋಗ್ಬೇಕಮ್ಮ? ಆಯ್ತಮ್ಮ, ನೀನು ಹೇಳಿದ್ಮೇಲೆ ಹಾಕ್ಕೊಂಡೇ ಹೋಯ್ತೀನಿ. ಚೆನ್ನಾಗಿ ರೆಡಿ ಆಗಿಬಿಟ್ರೆ 10 ರೀಲ್ಸ್ ಮಾಡ್ತಾಳೆ. ಯಾರ ಕಳ್ಳ ಬಂದು ಸರ ಕಿತ್ಕೊಂಡು ಹೋಗ್ಬಿಟ್ರೆ ಬಾಬಾ ಬಳಿ 20 ಸರ ಕರಿತೀಯಾ? ಏನು ಹೇಳು? ಬೇಡ ಬೇಡ ಬೇಡ, ಎಲ್ಲೂ ಹೋಗ್ಬೇಡ. ಅಲ್ಲೆಲ್ಲೋ ಸ್ಟ್ರೈಕ್ ಮಾಡ್ತಾವ್ರೆ. ಏನು ಬೇಡ, ನನ್ನ ಹತ್ರನೇ ಇರು ಜೊತೆಲೆ. ಎಲ್ಲೂ ಹೋಗ್ಬೇಡ ಅಂತಾರೆ. ಅಯ್ಯೋ